ನಮಸ್ಕಾರ ವೀಕ್ಷಕರೇ. ಮತದಾರರ ಕರಡು ಪಟ್ಟಿ ಪ್ರಕಟ ಆಗಿದೆ. ಅದೆಷ್ಟು ಬೇಗುದಿ, ಅದೆಷ್ಟು ಸಂಕಟ, ಇದೆಲ್ಲವೂ ಇಡೀ ದೇಶದಾದ್ಯಂತ ಜನರ ಮೇಲೆ ಹೊರಿಸಿರುವಂತಹ ಸೋಕಾಲ್ಡ್ ಶುದ್ಧೀಕರಣದ ಒಂದು ಹಂತ ಕರ್ನಾಟಕದಲ್ಲಿ ಮುಗಿದಿದೆ ಅಂತ ಅಂದ್ಕೊಳ್ಳೋಣ. ಆದರೆ ಖಂಡಿತ ಈ ಹೊತ್ತಿಗೂ ಕೂಡ ಅಸಂಖ್ಯಾತ ಜನರಿಗೆ ಇದರ ಇತಿಮಿತಿಗಳೂ ಗೊತ್ತಿಲ್ಲ, ತಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ದೇಶದ ಸಂಪನ್ಮೂಲ ಸೃಷ್ಟಿ ಮಾಡುವಂತಹ ದುಡಿಯೋ ವರ್ಗವನ್ನು ತಳ್ಳಿ ಏನೋ ಶುದ್ಧೀಕರಣ ಮಾಡೋಕ್ಕೆ ಹೊರಟಿದಾರಲ್ಲ, ಅದರ ಕರಡು ಪಟ್ಟಿ ಕರ್ನಾಟಕದಲ್ಲಿ ಪ್ರಕಟ ಆಗಿದೆ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟಿರುವ ಲಿಂಕ್ ಇನ್ನೂ ಓಪನ್ ಆಗ್ತಾ ಇಲ್ಲ. ಆದರೆ ಜನರ ಸಂಕಟಗಳು ಬಹುಶಃ ಈಗ ಪ್ರಾರಂಭ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಇದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ವಿನಯ್ ಶ್ರೀನಿವಾಸ್ ಅವರು. ಜನಶಕ್ತಿ ಮೀಡಿಯಾದ ವೀಕ್ಷಕರಿಗೆ ವಿನಯ್ ಶ್ರೀನಿವಾಸ್ ಹೊಸಬರಲ್ಲ. ಆದರೆ ಮತ್ತೊಮ್ಮೆ ಹೇಳೋದಾದರೆ ಈ ಒಂದು SIR ಪ್ರಕ್ರಿಯೆ ಅನ್ನೋದು ಪ್ರಾರಂಭ ಆದ ಹಂತದಿಂದ, ಅಂದರೆ ಜೂನ್ 2025 ಬಿಹಾರದಲ್ಲಿ ಶುರುವಾದಾಗಿಂದನೇ ಅದರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾ ಬಂದು ಮತ್ತು ಕರ್ನಾಟಕದಲ್ಲಿ ಆ ಪ್ರಕ್ರಿಯೆ ಇನ್ನೇನು ಪ್ರಾರಂಭ ಆಗುತ್ತೆ ಅನ್ನುವಾಗ ನನ್ನ ಮತ ನನ್ನ ಹಕ್ಕು ಅನ್ನುವಂತಹ ಒಂದು ಅಭಿಯಾನವನ್ನು ಕರ್ನಾಟಕದಾದ್ಯಂತ ಕೈಗೊಂಡಂತಹ ತಂಡದಲ್ಲಿ ಒಬ್ಬರಾಗಿ ಇದ್ದು ಈ SIR ಪ್ರಕ್ರಿಯೆಯ ಅಮೂಲಾಗ್ರವಾದಂತಹ ಅಧ್ಯಯನವನ್ನು ಮಾಡ್ತಾ ಇರೋ ಅಂಥವರು ಮತ್ತು ಸಾಕಷ್ಟು ಸಹಾಯವನ್ನು ಜನರಿಗೆ ಎನ್ಯುಮರೇಷನ್ ಕಾಲದಿಂದ ಹಿಡಿದು ಮತ್ತು ಈಗ ಕೂಡ ಮುಂದೇನು ಮಾಡಬೇಕು ಅಂತನ್ನುವಂತಹದ್ರಲ್ಲಿ ತೊಡಕೊಂಡಂಥವರು. ವಿನಯ್, ನಮಸ್ಕಾರ. ನಮಸ್ತೆ ವಿನಯ್, ಫೈನಲಿ ಮತದಾರರ ಕರಡು ಪಟ್ಟಿ ಹೊರೆಯಾಗಿ ಹೊರಿಸಲ್ಪಟ್ಟಂಥದ್ದು ಪ್ರಕಟ ಆಗಿದೆ ಅಂತ ಹೇಳ್ತಾರೆ. ನಿಮ್ಮ ಮೊದಲ ರಿಯಾಕ್ಷನ್ ಏನು? ನಮ್ಮ ಮೊದಲ ರಿಯಾಕ್ಷನ್ ಅಂತ ಹೇಳಿದ್ರೆ, ಈ ಕರಡು ಪಟ್ಟಿ ನೋಡಿದ್ರೆ ನಾವೇನು ಎಲ್ಲರೂ ಸಂಘ ಸಂಸ್ಥೆಗಳು ಹೇಳ್ತಾ ಇದ್ವಿ, SIR ಬಂದ್ಬಿಟ್ಟು ಮತದಾರರ, ನೀವೇ ಹೇಳಿದ್ರಿ, ಮತದಾರರ ಮೇಲೆ ಹೇರಿರುವಂತ ಒಂದು ಸಂಕಷ್ಟ ಅದು ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಚುನಾವಣಾ ಆಯೋಗ ತನ್ನ ಜವಾಬ್ದಾರಿಯನ್ನ ಮತದಾರರಿಗೆ ಔಟ್ಸೋರ್ಸ್ ಮಾಡ್ಬಿಟ್ಟು ಮತದಾರನ ಹಲವಾರು ಸಂಕಷ್ಟಗಳಲ್ಲಿ ಸಿಲುಕಿಸಿದೆ. ಈಗ ಡ್ರಾಫ್ಟ್ ಲಿಸ್ಟ್ ಅಪ್ಲೋಡ್ ಮಾಡಿದ್ದಾರೆ. ಬೆಳಿಗ್ಗೆ PDF ಗಳು ಡೌನ್ಲೋಡ್ ಆಗ್ತಿರ್ಲಿಲ್ಲ, ಈಗ PDF ಡೌನ್ಲೋಡ್ ಆಗ್ತಾ ಇದೆ. ಈಗ ನೋಡಿದ್ರೆ PDF ಅಲ್ಲಿ ಸರ್ಚ್ ಮಾಡಕ್ ಆಗಲ್ಲ. ಅಂದ್ರೆ ನೀವು ನಿಮ್ ಬೂತ್ ಫುಲ್ PDF ಡೌನ್ಲೋಡ್ ಮಾಡ್ಕೊಂಡು ನಿಮ್ ಹೆಸರು ಕೂತ್ಕೊಂಡು ಹುಡುಕ್ಬೇಕು. ಅದು ಒಂದು. ಎರಡನೇದು, ಆನ್ಲೈನ್ ಏನೋ ಹಾಕಿದ್ದಾರೆ, ಆದ್ರೆ ಕರ್ನಾಟಕದ 5 ಕೋಟಿಗೂ ಹೆಚ್ಚು ಮತದಾರರಲ್ಲಿ ಎಷ್ಟು ಜನ ಆನ್ಲೈನ್ ಹೋಗಿ ಸರ್ಚ್ ಮಾಡ್ಲಿಕ್ಕಾಗತ್ತೆ? ಅಫ್ಕೋರ್ಸ್ ಈಗ ಎಲ್ಲರ ಹತ್ರ ಮೊಬೈಲ್ ಇದೆ, ಮೊಬೈಲ್ ಅಲ್ಲಿ ಇಂಟರ್ನೆಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಬಟ್ ಆ ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಎಷ್ಟು ಜನಕ್ಕೆ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. ಸೊ ಇದನ್ನ ಫಿಸಿಕಲ್ ಕಾಪಿ ಎಲ್ಲಿ ಪ್ರಕಟ ಮಾಡ್ತಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ, ಅಥವಾ ಇವತ್ತೆಲ್ಲಾದ್ರೂ ಪ್ರಿಂಟ್ಔಟ್ ತೆಗೆದು ಹಾಕಿದಾರ ಅನ್ನೋದು ಸಹ ಸ್ಪಷ್ಟವಾಗಿಲ್ಲ. ಎರಡನೇದು, ಸುಮಾರು ಅವರೇ ಅಂಕಿಅಂಶ ಪ್ರಕಾರನೇ 40 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಹಿಯರಿಂಗ್ ಆಗ್ಬೇಕು. ಯಾಕಂದ್ರೆ 20ಕ್ಕೂ ಹೆಚ್ಚು ಲಕ್ಷ ಜನಕ್ಕೆ ಮ್ಯಾಪಿಂಗ್ ಆಗಿಲ್ಲ, ಇನ್ನೊಂದು 20 ಹೆಚ್ಚು ಲಕ್ಷ ಜನ ನೋಟಿಸ್ ಬರುತ್ತೆ, ಅದಕ್ಕೆ ಹಿಯರಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು 56 ದಿವಸ ಇದೆ, 56 ದಿವಸದಲ್ಲಿ 45 ಲಕ್ಷ ಹಿಯರಿಂಗ್ಗಳು ಆಗ್ಬೇಕಾಗಿದೆ. ಸೊ ಎಷ್ಟು ಹಿಯರಿಂಗ್ ಮಾಡ್ತಾರೆ, ಯಾವ ತರ ಹಿಯರಿಂಗ್ ಮಾಡ್ತಾರೆ, ಏನಾಗುತ್ತೆ, ಬಹಳ ಗೊಂದಲ ಇದೆ. ಮತ್ತೆ ASDDO ಲಿಸ್ಟ್ ಅಲ್ಲಿ 1 ಕೋಟಿಗೂ ಹೆಚ್ಚು ಜನ ಇದ್ರು. ASDDO ಲಿಸ್ಟ್ ಅಲ್ಲಿ ಸುಮಾರು ಕರೆಕ್ಟ್ ಆಗಿರ್ಬೋದು, ಅಂದ್ರೆ ಸತ್ತೋಗಿರೋರು ಆಬ್ವಿಯಸ್ಲಿ ನಿಜವಾಗ್ಲೂ ಸುಮಾರು ಜನ ಸತ್ತೋಗಿದ್ದಾರೆ, ಮತ್ತೆ ನಿಜವಾಗ್ಲೂ ಸ್ವಲ್ಪ ಜನ ಶಿಫ್ಟ್ ಆಗಿದ್ದಾರೆ. ಬಟ್ ಇನ್ ಉಳ್ದಂತೆ ಆ ASDDO ಲಿಸ್ಟ್ ಅಲ್ಲೂ ಲಕ್ಷಗಟ್ಟಲೆ ಜನಕ್ಕೆ ಫಾರ್ಮ್ 6 ತುಂಬಿಸ್ಬೇಕು. ಅದನ್ನ ನಾವು ನೋಡ್ಬೇಕಾಗುತ್ತೆ. ಅವರು ಎಷ್ಟು ಜನ ಫಾರ್ಮ್ 6 ತುಂಬಿಸ್ತಾರೆ, ಎಲ್ಲಿ ತುಂಬಿಸ್ತಾರೆ, ಹೆಂಗೆ ಕೊಡ್ಬೇಕು, ಬಹಳಷ್ಟು ಗೊಂದಲಗಳಿದಾವೆ. ಒಟ್ಟಾರೆ ಒಂದು ಶುಚೀಕರಣದ ಹೆಸರಲ್ಲಿ ಹೊಸ ಮತದಾರರ ಪಟ್ಟಿ ತಯಾರು ಮಾಡಿಕೊಂಡು ಅದರಲ್ಲಿ ಯಾರು ಬಹಳ ಶೋಷಿತರಿದಾರ ಸಮಾಜದಲ್ಲಿ ಅವ್ರನ್ನ ಒಂದು ಹೊರಗಡೆ ಇಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗ ನೀವೇ ಹೇಳಿದ ಹಾಗೆ ASDDO ಪಟ್ಟಿನಲ್ಲಿ ತುಂಬ ದೊಡ್ಡ ಸಂಖ್ಯೆ 1.08 ಕೋಟಿನೋ ಏನೋ ಅಂತ ಬಂತು. ಆ ನಂತರ ರೋಲ್ ಬ್ಯಾಕ್ ಅಂತ ಕೊಟ್ಟು ಅದೊಂದಿಷ್ಟು ಕೆಲವು ಲಕ್ಷ ಜನ ಮತ್ತೆ ಸರಿ ಪಡಿಸ್ಕೊಂಡ್ರು ಅಂತ ಅನ್ನೋದು ಇದ್ದಂಥದ್ದು. ಮತ್ತು ತುಂಬ ವ್ಯಾಪಕವಾಗಿ ಸ್ಪೆಷಲಿ ಬೆಂಗಳೂರಲ್ಲಂತೂ ದೊಡ್ಡ ಸಂಖ್ಯೆಯಲ್ಲಿ ಶಿಫ್ಟೆಡ್ ಅಂತ ಹಾಕಿಬಿಟ್ಟಿದ್ರು. ಸೊ ಈಗ ಅವ್ರ ಪರಿಸ್ಥಿತಿಗಳು ಏನಾಗಬಹುದು ವಿನಯ್? ಈಗ ಯಾರು ಶಿಫ್ಟೆಡ್ ಅಂತ ಹಾಕಿದಾರೋ ಅವರೆಲ್ಲ ಫಾರ್ಮ್ 6 ತುಂಬಿಸ್ಬೇಕು. ಆ ಫಾರ್ಮ್ 6 BLOಗೆ ಪ್ರಿಂಟ್ ಮಾಡಿ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಮಸ್ಯೆ ಇರೋದು ಏನಂತ ಹೇಳಿದ್ರೆ,
ಬಹಳಷ್ಟು ಜನಕ್ಕೆ ಅವ್ರು ಯಾವ ಲಿಸ್ಟ್ ಅಲ್ಲಿ ಇದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಮತ್ತೆ ಎಲ್ಲರಿಗೂ ಗೊತ್ತಿಲ್ಲ, ನಾವು ಹೋಗಿ ಡ್ರಾಫ್ಟ್ ಲಿಸ್ಟ್ ಚೆಕ್ ಮಾಡ್ಬೇಕು, ASDO ಲಿಸ್ಟ್ ಚೆಕ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮತ್ತೆ ನಾನು ಹೇಳ್ದಂಗೆ ASDO ಲಿಸ್ಟ್ ಬರೀ ಆನ್ಲೈನ್ ಇದೆ, ಅದು ಬರೀ PDF ಗಳು ಹಾಕಿದ್ರೆ ಸಾವಿರಾರು PDF ಗಳಿದೆ, ಎಲ್ರಿಗೂ ಹೋಗಿ ಹುಡ್ಕಕ್ ಆಗೋದಿಲ್ಲ. ನಮ್ ಪ್ರಶ್ನೆ ಇರೋದು, ನೀವು ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಇರೋರ್ಗೆ ಮ್ಯಾಪಿಂಗ್ ಬಂದಿಲ್ಲ, ಮ್ಯಾಪಿಂಗ್ ಆಗಿಲ್ಲ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದೆ ಅಂದ್ರೆ ನೋಟಿಸ್ BLO ಮನೆಗೆ ತಂದು ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ASDO ಲಿಸ್ಟ್ ಅಲ್ಲಿ ಇರೋರ್ಗೆ ನೋಟಿಸ್ ಬರೋದಿಲ್ಲ. ಅದು ಲಕ್ಷಾನ್ಗಟ್ಲೆ ಜನ ಇರ್ತಾರೆ. ಆ ಎಲ್ಲಾ ಲಕ್ಷಾನ್ಗಟ್ಲೆ ಜನಕ್ಕೆ ಹೋಗಿ ಗೊತ್ತಾಗುತ್ತಾ ASDO ಲಿಸ್ಟ್ ನಾನು ಹೋಗಿ ಆನ್ಲೈನ್ ನೋಡ್ಬೇಕು ಅಂತ, ಅಥವಾ ನೀವು ಆಫ್ಲೈನ್ ಹಾಕಿದ್ರು ಅವ್ರಿಗೆ ಗೊತ್ತಾಗುತ್ತಾ ಎಲ್ಲಿ ಹೋಗಿ ನೋಡ್ಬೇಕು ಅಂತ? ಈ ಪ್ರಶ್ನೆಗಳೆಲ್ಲ ನಮ್ಮ ಮುಂದೆ ಇದೆ. ಈಗ ಪ್ರಶ್ನೆ, ನಾವು ಸುಮ್ಮನೆ ಬೆಂಗಳೂರದು ಒಂದು ಉದಾಹರಣೆ ನೋಡಿದ್ರೆ, ಬೆಂಗಳೂರಿನ ಒಂದು ಫಾರಮ್ 6, 7, 8ದು ಒಂದು ಇದಿದೆ, ಲಿಸ್ಟ್ ಇದೆ. ಹೌದು, ಫಾರಮ್ 6 ಬೆಂಗಳೂರು ನಗರ 71,459 ಅಂತೆ. ಫಾರಮ್ 7 2008 93 ಅಂತೆ. ಫಾರಮ್ 8 ಸಬ್ಮಿಟ್ ಆಗಿರೋದು 1,18,356 ಅಂತೆ. ಅಂದರೆ ಒಟ್ಟು 1,93,869 ಫಾರಮ್ 6, 7, 8 ಅವ್ರಿಗೆ ಬಂದಿದೆ ಅಂತ ಹೇಳ್ತಾರೆ. ಆಯಿತಾ? ಇಲ್ಲಿ 2 ಪ್ರಶ್ನೆ ಇರೋದು, ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಇದ್ದು ಸ್ಥಳಾಂತರ ಆಗಿದ್ದಾರೆ ಅನ್ನುವ ಕಾರಣಕ್ಕೆ ನಮಗೆ ಗೊತ್ತಿದೆ ಎಷ್ಟರ ಮಟ್ಟಕ್ಕೆ ಅತಾರ್ಕಿಕವಾಗಿ ಅದು ನಡೆದಿದೆ ಅಂತಂದರೆ, ಸೇಮ್ ಬೂತು ಈ ಬೀದಿಲೆಲ್ಲ ಪಕ್ಕದ ಬೀದಿಗೆ ಹೋದವರನ್ನು ಕೂಡ ಸ್ಥಳಾಂತರ ಅಂತ ಮಾಡಿ ಅವರಿಗೆ ಎನ್ಯುಮರೇಷನ್ ಫಾರಮ್ ಕೊಟ್ಟಿರಲಿಲ್ಲ. ಸೊ ಈಗ ಅವರಿಗೆ ಫಾರಮ್ 6 ಮಾಡು ಅಂತ ಹೇಳೋದ್ರ ಬದಲು ಫಾರಮ್ 8 ಅಲ್ವಾ ತಗೋಬೇಕಾಗಿದ್ದು? ಖಂಡಿತ ಇದು ನಂಬಾದ ಅದೇ ಇದ್ದಿದ್ದು. ಯಾಕಂದ್ರೆ ಅವ್ರು ಹೊಸ ಮತದಾರರಲ್ಲ. ಫಾರ್ಮ್ 6 ಅಂದ್ರೆ ಅದು ಹೊಸ ಮತದಾರರಾಗಿ ಸೇರ್ಪಡೆ ಆಗ್ತಿರೋರು. ನಮ್ ಪ್ರಶ್ನೆ ಸ್ಟಾರ್ಟಿಂಗ್ ಇಂದ ಇರೋದು, ಶಿಫ್ಟ್ ಆಗಿರೋರು ಮುಂಚೆನೂ ವೋಟ್ ಮಾಡಿದ್ದಾರೆ, ನೀವು ಅವ್ರಿಗೆ ಯಾಕೆ ಫಾರ್ಮ್ 6 ಕೊಡ್ತಾ ಇದ್ದೀರಾ? ನೀವು ಅವ್ರಿಗೆ ಫಾರ್ಮ್ 8 ಅಂದ್ರೆ ಡೀಟೇಲ್ಸ್ ಚೇಂಜ್ ಮಾಡಂತ ಫಾರ್ಮ್, ಅದು ಕೊಡ್ಬೇಕಿತ್ತು ಅಂತ. ಸೊ ಇವ್ರು ಫಾರ್ಮ್ 6 ಕೊಡೋದ್ರ ಮೂಲಕ ಯಾರು ಮತದಾರರು ಇದ್ದಾರೆ ಅವ್ರ ಪ್ರೀವಿಯಸ್ ವೋಟಿಂಗ್ ಹಿಸ್ಟ್ರಿನ ಡಿಲೀಟ್ ಮಾಡ್ತಾ ಇದ್ದಾರೆ. ಇನ್ನೊಂದು 5 ವರ್ಷ ಬಂದು ಇನ್ಯಾರೋ ಎಲೆಕ್ಷನ್ ಕಮಿಷನರ್ ಇನ್ನೊಂದು ಯಾವ್ದೋ ಪ್ರಕ್ರಿಯೆ ಶುರು ಮಾಡ್ತಾರೆ. ಆಗ ಅವ್ರು ಹೇಳ್ಬೋದು, ನೀವು ಕಳೆದ 20 ವರ್ಷದಿಂದ ನೀವು ವೋಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನೋ ದಂಡ ಹಾಕ್ತಿವಿ, ನಿಮ್ಗೆ ವೋಟ್ ಮಾಡಕ್ ಬಿಡಲ್ಲ ಅಂತ. ಆಗ ಈಗ ಯಾರ್ಯಾರು ಫಾರ್ಮ್ 6 ತುಂಬಿಸಿರ್ತಾರೋ ಅವ್ರದೆಲ್ಲ ವೋಟಿಂಗ್ ಹಿಸ್ಟ್ರಿ ಹೊರಟೋಗಿರುತ್ತೆ. ಅವ್ರು ಈಗೇನೋ ವೋಟ್ ಮಾಡ್ದಂಗೆ ಬಿಂಬಿಸುತ್ತೆ. ಆಗೇನ್ ಮಾಡ್ಬೇಕು? ಸೊ ಜನಪ್ರಾತಿನಿಧ್ಯ ಕಾಯ್ದೆ ಏನ್ ಹೇಳುತ್ತೆ ಇದ್ರ ಬಗ್ಗೆ ವಿನಯ್? ಅಲ್ಲ, ಕಾಯ್ದೆ ತುಂಬಾ ಸ್ಪಷ್ಟವಾಗಿದೆ. ಏನಂತ ಹೇಳಿದ್ರೆ, ಈ ಫಾರ್ಮ್ 6 ಹೊಸ ಮತದಾರರಿಗೆ ಮಾತ್ರ ಇರ್ಬೇಕಾಗಿರೋದು. ಫಾರ್ಮ್ 8 ಡೀಟೇಲ್ಸ್ ಚೇಂಜ್ ಆಗಿರೋರ್ಗೆ ಇರೋದು. ಬಟ್ ಅನ್ಫಾರ್ಚುನೇಟ್ಲಿ SIR ಅಲ್ಲಿ ಇವರು ಫಾರ್ಮ್ 6 ನ ಈ ತರ ಶಿಫ್ಟೆಡ್ ಅವ್ರಿಗೂ ಬಳಸ್ತಾ ಇದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಬೇರೆ ಒಂದು ಖಂಡನೀಯ ಒಂದು ವರದಿನಲ್ಲಿ ಅದಕ್ಕೆ ಎಲೆಕ್ಷನ್ ಕಮಿಷನ್ ಮಾಡ್ತಿರೋದು ಎಲ್ಲದಕ್ಕೂ ಅಸ್ತು ಅಂತ ಹೇಳ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಕಾನೂನು ಒಂದು ಹೇಳಿದ್ರು ಇವ್ರು ಇನ್ನೊಂದು ಮಾಡ್ತಾ ಇದ್ದಾರೆ. ಓಕೆ, ಈಗ ಪ್ರಶ್ನೆ ಇರೋದು ಇಷ್ಟೇನೆ. ಯಾಕಂದರೆ ಬೇರೆ ಬೇರೆ ಕಡೆ SIR ಆಗಿರೋದನ್ನು ನೀವು ಕೂಡ ಸಾಕಷ್ಟು ಸ್ಟಡಿ ಮಾಡಿದ್ದೀರಿ, ನಾವು ಕೂಡ ಮೀಡಿಯಾದಿಂದ ನೋಡ್ತಾ ಇದ್ವಿ. ಅಬೌವ್ 40 ಇಯರ್ಸ್ ಆದವರು ಫಾರಮ್ 6 ಕೊಟ್ಟರೆ ಅವ್ರ ಆ್ಯಪ್ ಅದನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ, ಐಡೆಂಟಿಫೈ ಮಾಡ್ತಾ ಇಲ್ಲ. ಸೊ ಅಂಥದ್ದೊಂದು ಸಾಧ್ಯತೆಗಳನ್ನು ನಾವು ನಿರಾಕರಿಸಕ್ಕೆ ಸಾಧ್ಯವಾ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ? ನೀವು ಎಚ್ತಿರಂತ ಪ್ರಶ್ನೆ ಕರೆಕ್ಟ್ ಆಗಿದೆ. ಈ ರೀತಿ ಹಲವಾರು ಸಮಸ್ಯೆಗಳಿದಾವೆ. ಮತ್ತೆ ನೀವೇ ಹೇಳ್ದಂಗೆ ಸುಮಾರು ಜನ ಇದ್ದವರು ಶಿಫ್ಟೆಡ್ ಅಂತ ಹಾಕಿದ್ದಾರೆ. ಈಗ ಅವ್ರು ತುಂಬಿಸ್ಬೇಕು, ಅವರು ಫಾರ್ಮ್ 6 ಹೊಸದನ್ನು ತುಂಬಿಸ್ಬೇಕು, ಅಬೌವ್ 40 ಇರೋರ್ಗೆ ತಗೊಂತಿಲ್ಲ. ಒಂದು ಫಸ್ಟ್ ಆಫ್ ಆಲ್ ನೀವು ಪ್ರೋಸೆಸ್ ನ ಅನ್ನೆಸೆಸರಿಯಾಗಿ ನೀವೇ ಕಾಂಪ್ಲಿಕೇಟ್ ಮಾಡಿದ್ದೀರಾ. ಎರಡನೇದು, ಆ ಕಾಂಪ್ಲಿಕೇಶನ್ ನ ನಮ್ ತಲೆ ಮೇಲೆ ಹಾಕಿದ್ದೀರಾ. ಮೂರನೇದು, ಆ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಲ್ಲಿ ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸೋದು ಹಿಂಗೆ ಅಂತಾನು ಸಹ ಜನಗಳಿಗೆ ಗೊತ್ತಿಲ್ಲ. BLOಗಳಿಗೂ ಗೊತ್ತಿರಲ್ಲ. BLOಗಳಿಗೆ ಟ್ರೈನಿಂಗ್ ತುಂಬಾ ಕಡಿಮೆ ಇದೆ. ಈಗ ನಾನು ಹೇಳ್ದಂಗೆ 40 ಲಕ್ಷ ಹಿಯರಿಂಗ್ ಆಗ್ಬೇಕು, 40 ಲಕ್ಷಕ್ಕೂ ಹೆಚ್ಚು ಹಿಯರಿಂಗ್ ಗಳಾಗ್ಬೇಕು. ಅವ್ರಿಗೆ AERO ERO ಇವರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ನ ಡೆಪ್ಯೂಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಈಗ ನಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಬರ್ಬೋದು, ನಮ್ದು ಲಿಸ್ಟ್ ಅದು ಡೌನ್ಲೋಡ್ ಆಗ್ತಿರ್ಲಿಲ್ಲ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಬರ್ಬೋದು. ಸೊ ನಾನು ಹೋಗಿ ಡಾಕ್ಯುಮೆಂಟ್ ಕೊಡ್ಬೇಕು, ಆ ಡಾಕ್ಯುಮೆಂಟ್ ನೋಡ್ಕೊಂಡು ಅವ್ರು ವೆರಿಫೈ ಮಾಡ್ಬೇಕು. ಈಗ ಅವ್ರು ಹೆಂಗ್ ವೆರಿಫೈ ಮಾಡ್ತಾರೆ? ಅವ್ರಿಗೆ ಟ್ರೈನಿಂಗ್ ಇಲ್ಲ. ಅವ್ರಿಗೊಂಥರ ಇದೊಂದು ಕ್ವಾಸಿ ಜುಡಿಷಿಯಲ್ ರೋಲ್ ಕೊಟ್ಟಿದ್ದಾರೆ. ಹಿಯರಿಂಗ್ ಮಾಡಕ್ ಹೋಗಿ ಕ್ವಾಸಿ ಜುಡಿಷಿಯಲ್ ರೋಲ್ ಕೊಟ್ಟಿದ್ದಾರೆ. ಇವರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್, ಅವ್ರಿಗೆ ಟ್ರೈನಿಂಗ್ ಇಲ್ಲ. ಸೊ ಈ ಒಂದು ಪ್ರೂಫ್ ನ ಎಷ್ಟು ಮಟ್ಟಿಗೆ ಯಾವ್ದನ್ನ ಎವಿಡೆನ್ಸ್ ಆಗಿ ತಗೋಬಹುದು, ಯಾವ್ದನ್ನ ತಗೊಳಕ್ ಆಗೋದಿಲ್ಲ. ಮತ್ತೆ ನಾವು ಡಾಕ್ಯುಮೆಂಟ್ ಕೊಡ್ಬೇಕಾದ್ರೆ ಲೆಟರ್ ಏನಾದ್ರು ಕೊಡ್ಬೋದಾ, ಆ ಲೆಟರ್ ನ ಅವ್ರು ಪರಿಶೀಲನೆ ಮಾಡ್ತಾರ? ಇದೆಲ್ಲ ಹಲವಾರು ಪ್ರಶ್ನೆಗಳಿದಾವೆ. ಅದಕ್ಕೆ ಇನ್ನೂ ಉತ್ತರಗಳು ಸಿಕ್ಕಿಲ್ಲ. ಅಂಡ್ ಇವರು ಹಾಕೊಂಡಿರೋ ಒಂದು ಆರ್ಟಿಫಿಷಿಯಲ್ ಶಾರ್ಟ್ ಟೈಮ್ ಲೈನ್ ಇದೆಯಲ್ಲ, ಇದರಿಂದ ಬಹಳ ಸಮಸ್ಯೆ ಆಗುತ್ತೆ. ಕರ್ನಾಟಕದಲ್ಲಿ ಚುನಾವಣೆ ಇರೋದು 2028 ಈಗ ಅಷ್ಟು ತರಾತುರಿಯಲ್ಲಿ ಯಾಕೆ ಮಾಡ್ಬೇಕಾಗಿದೆ ಅನ್ನೋದು ಪ್ರಶ್ನೆ ಎಲ್ಲರ ತಲೆಯಲ್ಲೂ ಸ್ಟಾರ್ಟಿಂಗ್ ಇದೆ. ನಾವು ಕೇಳ್ತಾನೆ ಇದೀವಿ, ಅವ್ರು ಹೇಳ್ತಾ ಇಲ್ಲ.
ಸೊ ಅಂದರೆ ಸಾಕಷ್ಟು ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡಿದಂತಹ ಸಂದರ್ಭ ಇದೇ ಸಂದರ್ಭದಲ್ಲಿ ಬಹುಶಃ ಇರೆಲೆವೆಂಟ್ ಅಲ್ಲ ಅಂತ ಅಂದ್ಕೋತೀನಿ ನಾನು. ಗಮನಕ್ಕೆ ತರೋಂಥ ಒಂದು ವಿಷಯ, ಉತ್ತರಾಖಂಡದೊಂದು ರಿಪೋರ್ಟನ್ನು ನೋಡ್ತಾ ಇದ್ದೆ ನಾನು. ಸುಮಾರು ಕೇವಲ 5 ಜನ 4855 ಏನೋ ಫಾರ್ಮ್ 7 ತುಂಬಿಸಿದ್ರು. ಆ್ಯಂಡ್ ಆಕ್ಸಿಡೆಂಟಲಿ ಆರ್ ಇನ್ಸಿಡೆಂಟಲಿ ಆ ಫಾರಮ್ 7 ಹಾಕಿದವರು ಎಲ್ಲರೂ ಬಿ ಜೆ ಪಿಗೆ ಸೇರಿದವರು ಅಂತ. ಕರ್ನಾಟಕದಲ್ಲಿ ಅಂಥದ್ದೇನಾದರೂ ಒಂದು ಆಗಿದ್ದು ಬಿಡೋ ಸಾಧ್ಯತೆಗಳಿದೆ? ಖಂಡಿತ ಸಾಧ್ಯತೆಗಳಿದಾವೆ. ಇನ್ಫ್ಯಾಕ್ಟ್ ನಾವು ಡೈಲಿ ಈಗ ನನ್ನ ಮತ ನನ್ನ ಹಕ್ಕಿಂದ ನಾವು ಕೇಳೋದು ಏನಂತ ಹೇಳಿದ್ರೆ, ಎಲ್ಲರಿಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಫಾರ್ಮ್ 7 ಏನಿದೆ ಅವರು ಅಪ್ಲೋಡ್ ಮಾಡ್ಬೇಕು. ಸೊ ಅವರು ಅಪ್ಲೋಡ್ ಮಾಡಿದಾಗ ನಾವು ಡೈಲಿ ಚೆಕ್ ಮಾಡ್ಬೇಕು ಯಾರ್ದು ಫಾರ್ಮ್ 7 ಸಬ್ಮಿಟ್ ಆಗಿದೆ. ಇಲ್ಲೂ ಸಹ ಬಹಳಷ್ಟು ಜನ ಆ ರೀತಿ ಮಾಡುವಂತ ಸಾಧ್ಯತೆಗಳಿದಾವೆ. ಸೊ ಫಾರ್ಮ್ 7 ಡೈಲಿ ಫಾರ್ಮ್ 7 ಯಾವ್ದು ಅಪ್ಲೋಡ್ ಆಗಿದೆ ಅಂತ ಡೈಲಿ ಚೆಕ್ ಮಾಡ್ಬೇಕು. ಬಿಜೆಪಿಗೆ ಮತದಾನ ಹಾಕದೇ ಇರೋಂಥವ್ರು ಗ್ಯಾರಂಟಿ ಅವ್ರಿಗೆ ಇವ್ರು ಮತ ಹಾಕಲ್ಲ ಅಂತ ಗೊತ್ತಿದ್ರೆ ಅಂತವ್ರನ್ನೆಲ್ಲ ಹಾಕ್ತಾರೆ. ಖಂಡಿತವಾಗ್ಲೂ ಕರ್ನಾಟಕದಲ್ಲೂ ಆಗುತ್ತೆ. ಈಗ ಆಲ್ರೆಡಿ ಸುಮಾರು ಫಾರ್ಮ್ 7 ಸಬ್ಮಿಟ್ ಆಗ್ಬಿಟ್ಟಿದೆ. ಯಾರು ಆ ಫಾರ್ಮ್ 7 ಸಬ್ಮಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಅವ್ರೇನು ಎಕ್ಸ್ಪ್ಲಿಸಿಟ್ ಆಗಿ ಹೇಳಿರ್ಲಿಲ್ಲ. ಎನ್ಯೂಮರೇಷನ್ ಹಂತದಲ್ಲಿ ಫಾರ್ಮ್ 7 ಫಾರ್ಮ್ 8 ಇದ್ರ ಬಗ್ಗೆ ಎಲ್ಲ ಮಾತಾಡಿರ್ಲಿಲ್ಲ. ಆದ್ರೂ ಇಷ್ಟೊಂದು ಮಟ್ಟದಲ್ಲಿ ಅವ್ರಿಗೆ ಫಾರ್ಮ್ 7 ಎಲ್ಲ ಬಂದಿದೆ ಅಂತ ಹೇಳಿದ್ರೆ ಯಾರು ಕೊಟ್ಟರು ಫಾರ್ಮ್ 7, ಯಾರು ತುಂಬಿಸಿದಾರೆ ಪ್ರಶ್ನೆ ಇದೆ. ಮತ್ತೆ ಈಗ ಮುಂದೆ ಹೋಗ್ತಾನೂ ಸಹ ಅದನ್ನ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಸೊ ಈಗ ಆ್ಯಕ್ಚುಲಿ ಫಾರಂ 7 ಬಗ್ಗೆ ಜನಪ್ರಾತಿನಿಧ್ಯ ಕಾಯ್ದೆನಲ್ಲಿ ಒಂದು ನಿರ್ದಿಷ್ಟವಾದಂತಹ ಸೂಚನೆ ಇರಲೇಬೇಕಲ್ವಾ ವಿನಯ್? ಅಲ್ಲ, ಫಾರ್ಮ್ 7ಗೆ ಅವರು ರೂಲ್ಸ್ಗೆ ಇತ್ತೀಚೆಗೆ ಅವರು ಬದಲಾವಣೆ ತಂದ್ರು. ಮುಂಚೆ 1% ಇಷ್ಟೇ ಫಾರ್ಮ್ 7 ಸಬ್ಮಿಟ್ ಮಾಡ್ಬೇಕು ಅಂತ ಇತ್ತು. ಒಂದು 5 ಆತರ ಮಾಡ್ಬೋದು ಅಂತ ಇತ್ತು. ಅದನ್ನ ಲಿಮಿಟ್ ನ ತೆಗಿಯಕ್ಕೆ ಅವರು ನಿಯಮಗಳನ್ನ ಬದಲಾವಣೆ ಮಾಡಿದ್ರು. ನಿಯಮಗಳನ್ನ SIR ಮುಂಚೆ ಬದಲಾವಣೆ ಮಾಡಿ ಆಮೇಲೆ ಇದೆಲ್ಲ ಮಾಡಿರೋದು. ಅದೇ ಅಂದರೆ 2022ರಲ್ಲಿ ಬದಲಾವಣೆ ಮಾಡಿದ್ರು ಅಂತ ನಾನೆಲ್ಲೋ ನೋಡ್ತಾ ಇದ್ದೆ. ಮುಂಚೆ ಬೂತ್ ಲೆವೆಲಲ್ಲಿ ಯಾರೂ ಕೂಡ 5 ಫಾರಮ್ ಕೊಡ್ಬೋದು ಅಂತ, ಈಗ ಅದನ್ನು ಕ್ಷೇತ್ರಕ್ಕೆ ವಿಸ್ತಾರ ಮಾಡಿದ್ದಾರೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಉತ್ತರಾಖಂಡದ ಉದಾಹರಣೆ ಅಥವಾ ಈ ಹಿಂದಿನ ಗುಜರಾತಿನ ಉದಾಹರಣೆಗಳು ಕೂಡ ನಮಗೆ ಬೇರೆ ಬೇರೆ ಥರ ಕಹಿ ಮಾಹಿತಿಗಳನ್ನೇ ಕೊಡ್ತಾ ಇದ್ದಾವೆ. ಸೊ ಈಗ ಎನಿವೆ ವಿನಯ್, ಇದು ಜಸ್ಟ್ ನಾವು ಎಲೆಕ್ಷನ್ ರಿಸಲ್ಟಲ್ಲಿ ಈಗ ತಾನೇ ಬಂದಿದೆ, ಹಾಗಾಗಿ ನಾವು ಇನ್ನೊಂದಿಷ್ಟು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳ್ಕೊಂಡು ಮಾತಾಡುವ ಹಾಗೇ SIR ಕೂಡ ಆಗಿರೋ ಅಂಥದ್ದು. ಬಟ್ ಇಡಿಯಾಗಿ ನನ್ನ ಮತ ನನ್ನ ಹಕ್ಕುನಿಂದ ನೀವು ಮಾಡಿರುವಂತಹ ಒಟ್ಟು ಅಭಿಯಾನದ ಭಾಗವಾಗಿ ನಾನು ಕೇಳೋದಕ್ಕೆ ನಿಮ್ಗೆ ಇಷ್ಟಪಡೋವಂಥದ್ದು, ಈಗ ಜನ ಆ್ಯಕ್ಚುಲಿ ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಅದಕ್ಕೆ ಈ ನಾಗರಿಕ ಸಂಸ್ಥೆಗಳ ಭಾಗವಾಗಿ ಯಾವ ಥರದ ಸಹಾಯವನ್ನು ಕೊಡೋಕ್ಕೆ ಸಾಧ್ಯ ಆಗ್ಬೋದು, ಅಥವಾ ಚುನಾವಣಾ ಆಯೋಗದ ಜವಾಬ್ದಾರಿ ಏನು? ಮೊದಲನೇದಾಗಿ ಚುನಾವಣಾ ಆಯೋಗ ವ್ಯಾಪಕ ಪ್ರಚಾರ ಮಾಡಬೇಕು. ಈ ಫಾರ್ಮ್ಗಳು ಹಾಕಿರೋದ್ರ ಬಗ್ಗೆ, ಈ ಡ್ರಾಫ್ಟ್ ಲಿಸ್ಟ್, ASTDO ಲಿಸ್ಟ್ ಬಗ್ಗೆ ವ್ಯಾಪಕ ಪ್ರಚಾರ ಮಾಡ್ಬೇಕು. ಇವತ್ತು ಫುಲ್ ಲೆಂತ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಕನ್ನಡ ಇಂಗ್ಲಿಷ್ ಪೇಪರ್ಗಳಲ್ಲಿ, ಅದು ಒಂದು. ಬಟ್ ಬಹಳಷ್ಟು ಜನ ಪೇಪರ್ ಓದೋದಿಲ್ಲ. ಎರಡನೇದು, ಈ ಫಾರ್ಮ್ ಡ್ರಾಫ್ಟ್ ಲಿಸ್ಟ್ ಗಳೇನಿದೆ ಅದು ಪ್ರಿಂಟ್ ಆಗೂ ಸಹ ಬೇರೆ ಬೇರೆ ಕಡೆ ಅದನ್ನ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಆನ್ಲೈನ್ ಚೆಕ್ ಮಾಡಕ್ಕೂ ಸಹ ಬರದೇ ಇರ್ಬೋದು. ಅದು ಮಾಡ್ಬೇಕಾಗುತ್ತೆ. ಮೂರನೇದು, ಈಗ ಹಿಯರಿಂಗ್ ಮಾಡ್ತೀವಿ, ನಾವು ಮನೆಗೆ ಬಂದು ನೋಟಿಸ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದಾರೆ. ಬಹಳಷ್ಟು ಜನಕ್ಕೆ ಆತಂಕ ಇರುತ್ತೆ. ಆಯ್ತು, ನೋಟಿಸ್ಗೆ ಅವ್ರು ಹೇಳ್ತಾ ಇದ್ದಾರೆ ನೀವು 2 ದಾಖಲೆ ಕೊಡ್ಬೋದು ಪ್ಲಸ್ ಆಧಾರ್ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾವ ದಾಖಲೆ ಕೊಡ್ಬೇಕು, ಯಾವ ದಾಖಲೆ ನನ್ನ ಹತ್ರ ಇರ್ಬೋದು ಇಲ್ಲದೆ ಇರ್ಬೋದು, ದಾಖಲೆ ಜೊತೆ ಏನಾದ್ರು ಲೆಟರ್ ಕೊಡ್ಬೇಕಾ, ಈ ರೀತಿ ಹಲವಾರು ಪ್ರಶ್ನೆಗಳಿರುತ್ತೆ. ಸೊ ಚುನಾವಣಾ ಆಯೋಗ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್, ಅವರು ಎನ್ಯೂಮರೇಷನ್ ಹಂತದಲ್ಲೇ ಪ್ರತಿ ಬೂತ್ ಅಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಅವ್ರ ವೆಬ್ಸೈಟ್ ಅಲ್ಲಿ ನೀವು ಹೋದ್ರೆ ಒಂದೊಂದು ಬೂತ್ಗೂ ಅಡ್ರೆಸ್, ಫೋನ್ ನಂಬರು ಎಲ್ಲ ಇದೆ. ಆದ್ರೆ ಆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಸೆಟಪ್ ಆಗಿರ್ಲಿಲ್ಲ. ಈಗ ಅಟ್ಲೀಸ್ಟ್ ಈಗ ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಸೆಟಪ್ ಮಾಡಬೇಕು, ಇನ್ನು ವ್ಯಾಪಕ ಪ್ರಚಾರ ಮಾಡಬೇಕು, ಪ್ರಿಂಟ್ಔಟ್ ಹಾಕ್ಬೇಕಾಗತ್ತೆ. ಇದಿಷ್ಟು ಚುನಾವಣಾ ಆಯೋಗ ಖಂಡಿತವಾಗ್ಲೂ ಮಾಡ್ಬೇಕಾಗತ್ತೆ. ಮತ್ತೆ ಒಂದು ಹೆಲ್ಪ್ ಲೈನ್ ಓಪನ್ ಮಾಡಿದ್ರೆ ಒಳ್ಳೇದು. ಚುನಾವಣಾ ಆಯೋಗ ಜಿಲ್ಲಾವಾರು ಒಂದು ಹೆಲ್ಪ್ ಲೈನ್ ಓಪನ್ ಮಾಡಿದ್ರೆ, ಯಾಕಂದ್ರೆ ನೀವು ಆಗ್ಲೇ ಹೇಳ್ದಂಗೆ ಯಾರ ಪ್ರಾಬ್ಲಮ್ ಇದೆಯೋ ಅವರೆಲ್ಲ ಆ ಹೆಲ್ಪ್ ಲೈನ್ಗೆ ಕೇಳ್ಬೋದು. ಸೊ ಅದು ಒಂದು, ಇದಿಷ್ಟು ಚುನಾವಣಾ ಆಯೋಗ ಖಂಡಿತವಾಗ್ಲೂ ಮಾಡ್ಬೇಕಾಗತ್ತೆ. ಮತ್ತೆ ಚುನಾವಣಾ ಆಯೋಗ ಬಂದ್ಬಿಟ್ಟು ಪ್ರತಿಯೊಂದು ಬೂತ್ ಅಲ್ಲೂ ಒಂದು ಮೇಲ್ವಿಚಾರಣೆ ಆಗ್ಬೇಕು. ಈಗ ಹಿಯರಿಂಗ್ ಗಳು ಆಗ್ತಾ ಇದೆಯಾ, ಯಾರು ಹಿಯರಿಂಗ್ ಮಾಡ್ತಾ ಇದ್ರೆ, ಆ ಪ್ರಕ್ರಿಯೆ ಹೆಂಗಾಗ್ತಾ ಇದೆ ಅನ್ನೋದೊಂದು ಆಡಿಟ್ ಆಗ್ಬೇಕು. ಒಂದು ಅವ್ರ ನಿಯಮಗಳಲ್ಲೂ ಇದೆ, ಇದನ್ನೆಲ್ಲ ಅವರು ಚೆಕ್ ಮಾಡ್ಬೇಕು ಅಂತ ನಿಯಮಗಳಲ್ಲೂ ಇದೆ. ಅದು ಆಗ ರೀತಿ ಮಾಡ್ಬೇಕಾಗುತ್ತೆ. ಸಂಘ ಸಂಸ್ಥೆಗಳ ಕಡೆಯಿಂದ ಒಂದು, ನಾವು ಎಸ್ಪೆಷಲಿ ಶೋಷಿತ ಸಮುದಾಯದ ಯಾರಿದ್ದಾರೆ, ಕಾರ್ಮಿಕ ವರ್ಗದವ್ರು ಯಾರಿದ್ದಾರೆ, ಅಥವಾ ಸ್ಲಂ ನಿವಾಸಿಗಳು ಯಾರಿದ್ದಾರೆ, ಒಂಟಿ ಮಹಿಳೆಯರು ಯಾರಿದ್ದಾರೆ, ಅಲೆಮಾರಿ ಆದಿವಾಸಿ ಸಮುದಾಯದವ್ರು ಯಾರಿದ್ದಾರೆ, ಅವ್ರಿಗೆ ಅವ್ರ ಹೆಸರು ಹುಡ್ಕೋದಕ್ಕೂ ಸಹ ನಾವು ಹೆಲ್ಪ್ ಮಾಡ್ಬೇಕಾಗತ್ತೆ. ಮತ್ತೆ ಟೆಕ್ನಾಲಜಿನೂ ಬಳಸ್ಬೇಕು. ಯಾಕಂದ್ರೆ ಇವ್ರು ಮಾಡಿರೋ ರೀತಿ PDF ಇದೆ, ಆ PDF ಸರ್ಚಬಲ್ ಇಲ್ಲ, ಆ ರೀತಿ ಇವ್ರು ಮಾಡ್ಬಿಟ್ಟಿದ್ದಾರೆ.
ಸೊ ASDDO ಲಿಸ್ಟ್ ಫಸ್ಟ್ ಬಂದಾಗ ಸುಮಾರು ಜನ ಸಂಘ ಸಂಸ್ಥೆಗಳು ಏನ್ ಮಾಡಿದ್ರು, ಅವರೇ ಆ ಡೇಟಾನ ಇಟ್ಕೊಂಡು ಒಂದು ಆಪ್ ಬಿಲ್ಡ್ ಮಾಡಿದ್ರು ಅಥವಾ ಒಂದು ವೆಬ್ಸೈಟ್ ಕಟ್ಟಿದ್ದಾರೆ. ಅದರಲ್ಲಿ ನಿಮ್ ಹೆಸರು ಅಥವಾ ಎಪಿಕ್ ನಂಬರ್ ಹಾಕಿದ್ರೆ ASDDO ಲಿಸ್ಟ್ ಅಲ್ಲಿ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನಾವೀಗ ಡ್ರಾಫ್ಟ್ ಲಿಸ್ಟ್ಗೂ ಸಹ ಮಾಡ್ಬೇಕಾಗುತ್ತೆ. ಮತ್ತೆ ಜನಗಳಿಗೆ ನಾವು ಸಹಾಯ ಮಾಡ್ಬೇಕು, ನೀವು ಲಿಸ್ಟ್ ಅಲ್ಲಿ ಇದ್ದೀರೋ ಇಲ್ವೋ ಅಂತ ನೋಡ್ಲಿಕ್ಕೆ ಸಹಾಯ ಮಾಡ್ಬೇಕು. ಎರಡನೇದು, ನೋಟಿಸ್ ಬಂದ್ರೆ ನೋಟಿಸ್ಗೆ ಹೆಂಗೆ ಹೋಗಿ ಡಾಕ್ಯುಮೆಂಟ್ ಕೊಡ್ಬೇಕು, ಏನ್ ಹೇಳ್ಬೇಕು ಅಂತ ಸಹಾಯ ಮಾಡ್ಬೇಕಾಗತ್ತೆ. ಫಾರ್ಮ್ 6 ಲಕ್ಷಗಟ್ಟಲೆ ಜನ ತುಂಬಿಸ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕಾಗತ್ತೆ. BLOಗಳು ಕೆಲಸ ಮಾಡ್ತಿದಾರೋ ಇಲ್ವೋ, BLOಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನು ಸಹ ನಾವು ಹೈಲೈಟ್ ಮಾಡ್ಬೇಕಾಗತ್ತೆ. EROಗಳಿಗೆ ಏನ್ ಸಮಸ್ಯೆಗಳಿದೆ ಅದನ್ನ ಹೈಲೈಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಹೇಳ್ದಂಗೆ 40 ಲಕ್ಷಕ್ಕೂ ಹೆಚ್ಚು ಹಿಯರಿಂಗ್ಗಳು 56 ದಿವಸದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ದಿವ್ಸಕ್ಕೆ ಆಲ್ಮೋಸ್ಟ್ 80,000 ಹಿಯರಿಂಗ್ಗಳಾಗ್ಬೇಕು. ದಿವ್ಸಕ್ಕೂ 80,000 ಹಿಯರಿಂಗ್ಗಳಾಗ್ಬೇಕು ಅಂದ್ರೆ ಎಷ್ಟು ಜನ ERO ಇದಾರೆ, ಅವರೆಲ್ಲರೂ ಸಹ ಮಾಡ್ಬೋದಾ, ಅವ್ರಿಗೇನ್ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅವ್ರಿಗೇನಾದ್ರೂ ಒಂದು ಕೂತ್ಕೊಳ್ಳೋಕೆ ಒಂದು ಜಾಗ ಕೊಟ್ಟಿದಾರಾ, ಎಲ್ಲಿ ಡಾಕ್ಯುಮೆಂಟ್ಸ್ ಇಸ್ಕೋಬೇಕು, ಆ ಡಾಕ್ಯುಮೆಂಟ್ಸ್ ಎಲ್ಲಿ ಇಡಬೇಕು, ಅವ್ರ ಅಕ್ನಾಲೇಜ್ಮೆಂಟ್ ಎಲ್ಲಿ ಕೊಡ್ಬೇಕು, ಈ ರೀತಿ ಹಲವಾರು ಸಮಸ್ಯೆಗಳಿದೆ. ಇದನ್ನೆಲ್ಲ ನಾವು ಸಹ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಈಗ ಕೊನೆಯಲ್ಲಿ ಬಹುಶಃ ನಾವು ಇದಕ್ಕೆ ಸಂಬಂಧಪಟ್ಟಂಥ ಪ್ರತಿನಿತ್ಯದ ಬೆಳವಣಿಗೆಗಳನ್ನ ನೋಡಿಕೊಂಡು ನಾವು ಇನ್ನೊಂದು ಸ್ವಲ್ಪ ನಮ್ಮ ವೀಕ್ಷಕರ ಉದ್ದೇಶಕ್ಕಾಗಿ ಮಾತಾಡಬೇಕಾಗಿ ಬರ್ತದೆ ಅಂತ ನಾನು ಅಂದ್ಕೋತೀನಿ. ಬಟ್ ಈ ಹಂತದಲ್ಲಿ ನನ್ನ ಮತ ನನ್ನ ಹಕ್ಕು ಆ ಅಭಿಯಾನದ ಮೂಲಕ ಏನನ್ನ ಮಾಡೋದಕ್ಕೆ ನೀವು ಹೊರಟಿದ್ದೀರಿ ಅಂತ ಹೇಳಿದರೆ ಬಹುಶಃ ಯಾರಾದರೂ ಸಂಪರ್ಕ ಮಾಡೋರು ನಿಮ್ಮನ್ನು ಸಂಪರ್ಕ ಮಾಡಿ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದಾ ಅಂತ. ಖಂಡಿತ. ನಾವು ನನ್ನ ಮತ ನನ್ನ ಹಕ್ಕುವಿಂದ ನಮ್ದೇನ್ ಹೆಲ್ಪ್ ಲೈನ್ ಇದೆ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಸೊ ಆ ಒಂದು ಹೆಲ್ಪ್ ಲೈನ್ ಮೂಲಕ ಎಲ್ಲರೂ ಸಹ ಸಂಪರ್ಕ ಮಾಡ್ಬೋದು. ಎರಡನೇದು, ನಮ್ದು ಸೋಷಿಯಲ್ ಮೀಡಿಯಾದಲ್ಲೂ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಎಲ್ಲ ಕಡೆ ಇದೀವಿ, ಅಲ್ಲೂ ಸಹ ನಮ್ಗೆ ಸಂಪರ್ಕ ಮಾಡ್ಬೋದು. ಬಟ್ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಹೆಂಗೆ ನಮ್ಗೆ ಈ ನೋಟಿಸ್ಗೆ ರಿಪ್ಲೈ ಮಾಡೋದು ಹೆಂಗೆ, ಅಥವಾ ಇನ್ನೇನಾದ್ರೂ ಫಾರ್ಮ್ 6 ತುಂಬಿಸೋದು ಹೆಂಗೆ ಅಂತಿದ್ರು ಸಹ ನಮ್ಗೆ ಸಂಪರ್ಕ ಮಾಡ್ಬೋದು. ನಮ್ ಕಡೆಯಿಂದ ನಾವು ಶನಿವಾರ 22ನೇ ತಾರೀಕು ಸಹ ಸುಮಾರು ಜನ ವಾಲಂಟಿಯರ್ಸ್ಗೆ ನಾವು ಒಂದು ಟ್ರೈನಿಂಗ್ ಮಾಡಿದ್ದೀವಿ, ಜನಗಳಿಗೆ ಹೆಲ್ಪ್ ಮಾಡೋದು ಅಂತ. ಅಂದ್ರೆ ಈ ನೋಟಿಸ್ಗೆ ರಿಪ್ಲೈ ಮಾಡೋದು ಇರ್ಬೋದು, ಫಾರ್ಮ್ 6 ತುಂಬಿಸೋದು ಇರ್ಬೋದು, ಫಾರ್ಮ್ 8 ತುಂಬಿಸೋದು ಇರ್ಬೋದು, ಇದನ್ನೆಲ್ಲ ಹೆಂಗ್ ಮಾಡೋದು ಅಂತ ನಾವು ಸಹ ಸುಮಾರು ಜನ ಟ್ರೈನಿಂಗ್ ಮಾಡಿದೀವಿ. ಮತ್ತೊಂದ್ಸತಿನೂ ಟ್ರೈನಿಂಗ್ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ಜಿಲ್ಲೆವರೆಗೂ ಸಹ ಟ್ರೈನಿಂಗ್ ಮಾಡ್ಬೇಕಾಗುತ್ತೆ. ಇದೆಲ್ಲ ನಮ್ ಕಡೆಯಿಂದ ನಡೀತಾ ಇದೆ. ಸೊ ಬಹುಶಃ ನಿಮ್ಮ ಹೆಲ್ಪ್ಲೈನು ಅವುಗಳನ್ನು ನಾವು ನಮ್ಮ ಮೀಡಿಯಾದ ವೀಕ್ಷಕರಿಗೂ ಕೂಡ ಡಿಸ್ಪ್ಲೇ ಮಾಡ್ತೀವಿ. ಸೊ ಇದು ಈ ಕ್ಷಣದಲ್ಲಿ ನಿಮ್ಮಿಂದ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಿನಯ್. ವೀಕ್ಷಕರೇ ನೆನಪಿಡಿ, 40 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ನೋಟಿಸ್ ಬರ್ತಿದೆ ಮತ್ತು ಆ 40 ಲಕ್ಷಕ್ಕೂ ಹೆಚ್ಚು ಜನರನ್ನು ಹಿಯರಿಂಗ್ ಮಾಡಬೇಕಾದಂತಹ EROಗಳೋ ROಗಳೋ ಯಾರಿರ್ತಾರೋ ಅವರು 56 ದಿವಸದಲ್ಲಿ ಇದನ್ನು ಮಾಡಿ ಮುಗಿಸ್ಬೇಕು ಅಂತ ವಿನಯ್ ಶ್ರೀನಿವಾಸ್ ಹೇಳಿದ್ದಾರೆ. ಅಂದರೆ ನಿಜವಾದ ಸಂಕಟ ಪ್ರಾರಂಭ ಆಗೋದು ಇವತ್ತಿಂದ. ನಮಗೆ ಎನ್ಯುಮರೇಷನ್ ಫಾರಮಿನ ಹಂತದಲ್ಲೂ ಅಲ್ಲ, ಅಥವಾ 2002 ಲಿಸ್ಟನ್ನು ಹುಡುಕುವ ಸಂದರ್ಭದಲ್ಲೂ ಅಲ್ಲ. ಯಾಕೆಂದರೆ ಸಾಕಷ್ಟು ಗೊಂದಲವನ್ನು ಚುನಾವಣಾ ಆಯೋಗವೇ ಮಾಡಾಕಿತ್ತು. ಬಹುಶಃ ಮುಂದಿನ ದಿವಸಗಳಲ್ಲಿ ಇನ್ನೂ ಇದಕ್ಕೆ ಸಂಬಂಧಪಟ್ಟಂತಹ ಹಲವು ವಿವರಗಳ ಜೊತೆಗೆ ವಿನಯ್ ಮತ್ತು ಇತರ ಪರಿಣಿತರ ಜೊತೆಗೆ ನಾವು ಚರ್ಚೆ ಮುಂದುವರ್ಸೋಣ ಅಂತ ಹೇಳ್ತಾ ಇವತ್ತಿನ ಈ ಹಂತಕ್ಕೆ ಇಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ನಮ್ಮ ಜೊತೆಗೆ ಬಂದು ಮಾತಾಡಿದ್ದಕ್ಕೆ ವಿನಯ್ ನಿಮಗೆ ಜನಶಕ್ತಿ ಮೀಡಿಯಾದ ಪರವಾಗಿ ಧನ್ಯವಾದಗಳು. ಇದಾಗಿತ್ತು ವೀಕ್ಷಕರೇ, ಮಾತಾಡೋಣ. ಸುಮ್ಮನೆ ಕೂತ್ರೆ ಬಹುಶಃ ಜನರಿಗೆ ಸಾಂವಿಧಾನಿಕ ಹಕ್ಕುಗಳು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆ ಮಾಡಿ ಕಳಿಸಿದಂತಹ ಸರ್ಕಾರಗಳೇ ಸಂಖ್ಯಾಬಲದ ಕಾರಣಕ್ಕಾಗಿ ಕಿತ್ತುಕೊಂಡು ಬಿಡುವಂತಹ ಅಪಾಯ ನಮ್ಮೆದುರಿಗೆ ಇದೆ. ಸೊ ಈ ಎಚ್ಚರಿಕೆ ಗಂಟೆಯ ಸಂದರ್ಭದಲ್ಲಿ ಬಹುಶಃ ಮುಂದಿನ 56 ದಿನ ಏನಿದೆ, ಈ 56 ದಿನ ಅತ್ಯಂತ ನಿರ್ಣಾಯಕವಾದಂತಹ ದಿನಗಳಾಗ್ತವೆ. ಸೊ ಇಂತಹ ಒಂದು ಪ್ರಕ್ರಿಯೆಯ ಭಾಗವಾಗಿ ಅನಿವಾರ್ಯವಾಗಿ ಅನಗತ್ಯವಾಗಿ ತಲೆ ಒಡ್ಲೇಬೇಕಾದಂತಹ ಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ಮಾಹಿತಿಯನ್ನು ನಿಮಗೆ ದಾಟಿಸಿದ್ವಿ. ನಮಸ್ಕಾರ.